ವಿಡಿಯೋ ನೋಡ್ಕೊಂಡು ಯಾವ್ದೋ ಒಂದು ಚಿಕ್ಕ ಪ್ರಾಣಿ ವಿಡಿಯೋ ಮಾಡಿದ್ದಾರೆ, ಏನಪ್ಪಾ ಇದು ಅಂತ ಹೇಳಿ ಸ್ಕ್ರಾಲ್ ಮಾಡಕ್ ಹೋಗ್ಬೇಡಿ. ಜೀವನದಲ್ಲಿ ಅತಿ ಮುಖ್ಯವಾಗಿ ತಿಳ್ಕೊಬೇಕಾಗಿರುವಂತ ವಿಡಿಯೋಗಳು ಇಂಥವೆಲ್ಲ ನೋಡಿ. ಪ್ರಯತ್ನ ಅನ್ನೋದು ಎಷ್ಟು ಮುಖ್ಯ ಅಂತ ಇದ್ರಲ್ಲೇ ನೋಡ್ಕೋಬಹುದು. ಯಾಕೆ ಅಂತಂದ್ರೆ ಅದು ಇಲ್ಲಿಗೆ ಕೆಳಗಡೆ ಯಾವ್ದೇ ತರ ಸಪೋರ್ಟ್ ಇಲ್ಲ, ಹಂಗಂದ್ರೆ ಒಂದು ಸ್ಟೆಪ್ಸ್ ಕೂಡ ಹತ್ತಕ್ಕೆ ಅಲ್ಲಿ ಸಪೋರ್ಟ್ ಇಲ್ಲ. ಅಲ್ಲಿಂದ ಡೈರೆಕ್ಟ್ ಆಗಿ ಕಬೋರ್ಡ್ ಒಳಗಡೆನೆ ಹೋಗ್ಬೇಕು, ಆದ್ರೆ ಆ ಮಗುನ ಎತ್ಕೊಂಡು ಹೋಗ್ಬೇಕು. ಎಷ್ಟು ಟ್ರೈ ಮಾಡ್ತಿದೆ ಅಂತ ಅಂದ್ರೆ ನೋಡಿ, ಎಷ್ಟು ಸಲ ಎತ್ಕೊಂಡೋದ್ರು ಅಲ್ಲಿ ಒಂದು ಇಲ್ಲಿ ನುಗ್ಗೋ ಅಷ್ಟೇ ಜಾಗ ಇರೋದು, ಅದರಲ್ಲೂ ಕೂಡ ಮೈಯೆಲ್ಲ ಚಿಕ್ಕದ್ ಮಾಡ್ಕೊಂಡು ಹೋಗ್ಬೇಕು. ಅಂತದ್ರಲ್ಲಿ ಆ ಮಗುನ ಎತ್ಕೊಂಡು ಒಳಗಡೆ ಹೋಗ್ಬೇಕು ಅನ್ನೋ ಒಂದು ಹಠ ಇದೆಯಲ್ಲ, ಹಠ ಅನ್ನಕ್ಕಿಂತ ಅದು ಒಂದು ಗುರಿ ಅಂತ ತಿಳ್ಕೊಬಹುದು. ಒಂದು ಗುರಿನ ಮುಟ್ಬೇಕು, ಏನೋ ಒಂದು ಸಾಧನೆ ಮಾಡ್ಬೇಕು ಅಂತ ಡಿಸೈಡ್ ಮಾಡಿದ್ಮೇಲೆ ಹಿಂಜರಿಬಾರ್ದು ಅಂತ ಇದನ್ನ ನೋಡಿ ಕಲಿಬಹುದು. ನೋಡಿ ಅದೆಷ್ಟು ಟ್ರೈ ಮಾಡುತ್ತೆ ಅಂತ ಅಂದ್ರೆ, ಇವಾಗ ಎಷ್ಟೋ ಜನ ಎಷ್ಟೋ ಬಿಸ್ನೆಸ್ ಗಳನ್ನ ಟ್ರೈ ಮಾಡ್ತಾರೆ, ಅದು ಲಾಸ್ ಆಯ್ತು ಬೇಡ, ಇದು ಲಾಸ್ ಆಯ್ತು ಬೇಡ ಅಂತ ಬಿಟ್ಬಿಟ್ಟು ಮನ್ಸು ಸೋತು ಕೂತ್ ಬಿಡ್ತಾರೆ, ಇನ್ನೇನು ಮಾಡಕ್ಕೆ ಹೋಗಲ್ಲ. ಯಾಕಪ್ಪ ಬೇಕು, ನಮ್ ಕೈಲಿ ಆಗಲ್ಲ, ಆಗ್ತಿಲ್ಲ, ನಮ್ ಮನೆ ಬರ ಸರಿ ಇಲ್ಲ, ನಮ್ಗೆ ಅದೃಷ್ಟ ಇಲ್ಲ, ಆತರ ತಿಳ್ಕೊತಾರೆ. ದಯವಿಟ್ಟು ಅವೆಲ್ಲ ಸೈಡ್ಗೆ ಹಾಕಿ ನೀವೇನ್ ಮಾಡ್ಬೇಕು ನಿರ್ಧಾರ ಮಾಡ್ಕೊಳ್ಳಿ, ಅದ್ರ ಮೇಲೆ ಪ್ರಯತ್ನ ಮಾಡ್ತಾ ಇರಿ. ಅಕಸ್ಮಾತ್ ಸೋತ್ರ ಅದರಿಂದ ನೀವೇನಾದ್ರೂ ಕಲ್ತಿರ್ತೀರಾ, ಅಕಸ್ಮಾತ್ ನೀವು ಗೆದ್ರ ನಿಮ್ಮನ್ನ ನೋಡಿ ಬೇರೆಯವ್ರು ಕಲ್ತಿರ್ತಾರೆ. ಎರಡೇ ಆಗೋದು ಜೀವನದಲ್ಲಿ. ಯಾರು ಏನು ತಗೊಂಡೋಗಲ್ಲ, ಆದ್ರೆ ಇರೋ ಟೈಮ್ ನ, ಇರೋ ಟ್ಯಾಲೆಂಟ್ ನ ಬಳಸ್ಕೊಂಡು ನೀವೇನಾದ್ರೂ ಒಂದು ಹೆಸರು ಮಾಡಿ ಇರೋವರೆಗೂ ಅದು ನಿಮ್ ಹೆಸರು ಉಳ್ಕೊಳ್ಳುತ್ತೆ. ಪ್ರಯತ್ನನೇ ಮಾಡದೆ ಗೆಲ್ಲಿಲ್ಲ ಅನ್ನೋದು ತಪ್ಪು. ನೀವು ಪ್ರಯತ್ನ ಮಾಡಿ, ಒಂದಲ್ಲ ಒಂದಿನ ನಿಜವಾಗ್ಲೂ ನೀವು ಗೆಲ್ತೀರಾ. ಗೆದ್ದು ಸೋತಿರೋದ್ಕಿಂತ ಸೋತು ಗೆದ್ದಿರೋದು ಬೇಜಾನ್ ಉದಾಹರಣೆಗಳಿವೆ.